ಇವತ್ತು ಸಾಯಂಕಾಲ ಸುಮಾರು 3:45 ಸಮಯದಲ್ಲಿ ನಮ್ಮ ನೈಸ್ ಲಿಂಕ್ ರಸ್ತೆ ಸೋಂಪುರದಿಂದ ಟುವರ್ಡ್ಸ್ ಟೋಲ್ಗೇಟ್ ಹೋಗೋ ದಾರಿಯಲ್ಲಿ ಸುಮಾರು 3:45 ಸಮಯದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಅದರಲ್ಲಿ ಒಂದು ಸ್ಕಾರ್ಪಿಯೋ ಗಾಡಿ, ಅದರಲ್ಲಿ 3 ಜನ ಇದ್ದರು. ಅವರು ಮೀಡಿಯನ್ಗೆ ಹೊಡೆದು ಪಕ್ಕದ ಟ್ರ್ಯಾಕಿಗೆ ಬಂದು ಒಂದು XUV 700ಗೆ ಹೊಡೆದಿದ್ದಾರೆ. ಆಮೇಲೆ ಬಲಕ್ಕೆ ಬಂದು ಬಿದ್ದಿದೆ ಗಾಡಿ. ಆ ಸಮಯದಲ್ಲಿ 3 ಜನ ಇದ್ದವರು ಕೂಡ ಮೃತಪಟ್ಟಿದ್ದಾರೆ. 3 ಜನ ಕೂಡ ಕನಕಪುರದ ನಿವಾಸಿಗಳಂತ ಗೊತ್ತಾಗಿದೆ ನಮಗೆ. ನಾವು ಬಾಡಿನ ಮರಣೋತ್ತರ ಪರೀಕ್ಷೆಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಈ ಕಡೆ SUV ಗಾಡಿಯಲ್ಲದಂಥ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಪ್ರಾಥಮಿಕವಾಗಿ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಮತ್ತು ನಮ್ಮ ಅಧಿಕಾರಿಗಳು ರಸ್ತೆಯಲ್ಲಿ ಬಂದು ಪರಿಶೀಲನೆ ಮಾಡಿ ನೋಡಿದಾಗ ಅತಿ ವೇಗದಿಂದ ಆಗಿರೋದು ಅಂತ ನಮ್ಗೆ ಕಂಡು ಬರ್ತಾ ಇದೆ. ಅದು ಏಕಾಏಕಿ ಬಂದು ಈ ಡಿವೈಡರ್ ಮೀಡಿಯನ್ನಿಗೆ ಹೊಡೆದಿದ್ದಾರೆ. ಮೀಡಿಯನ್ಗೆ ಬಲ ವೆಹಿಕಲ್ ಟೈರ್ ಹೊಡೆದು ಅದು ಬರ್ಸ್ಟ್ ಆಗಿದೆ. ಆಮೇಲೆ ಅದು ಫ್ಲಿಪ್ ಆಗಿ ಗಾಡಿ ಇನ್ನೊಂದು XUV 700 ಮೇಲೆ ಬಿದ್ದಿರೋದ್ರಿಂದ ಮತ್ತು ಒಳಗಡೆ ಯಾವುದು ಸೀಟ್ ಬೆಲ್ಟ್ ಆಗಲಿ ಅಥವಾ ಇದು ಓಪನ್ ಆಗಿಲ್ಲ ಏರ್ ಬ್ಯಾಗ್ಸು. ಹಾಗಾಗಿ ಅದು ಕೂಡ ಅದರಿಂದಾಗಿದೆ. ಬಟ್ XUV 700ರಲ್ಲಿ ಏರ್ ಬ್ಯಾಗ್ ಓಪನ್ ಆಗಿ ಅವರು ಬಚಾವಾಗಿದ್ದಾರೆ. ಅದೇ ಪ್ರಾಥಮಿಕವಾಗಿ ನಾವೇನು ನೋಡಿದ್ದೀವಿ, ಈ ಓಡೋಮೀಟ್ರ್ ಕೂಡ 164 km/h ಸ್ಪೀಡಲ್ಲಿ ನಿಂತಿದೆ. ಪ್ಲಸ್ ಅಲ್ಲೂ ಕೂಡ ಯಾವುದು ಸ್ಕಿಡ್ ಮಾರ್ಕ್ಸ್ ಆಗಲಿ ಯಾವುದೂ ಇಲ್ಲ. ಸೊ ಹಂಗೆ ನೋಡಿದ್ರೆ ನೇರವಾಗಿ ಬಂದು ಮೀಡಿಯನ್ಗೆ ಹೊಡೆದಂಗೆ ಕಂಡು ಬರುತ್ತೆ. ಬಟ್ ನಮ್ಮ ಡೀಟೇಲ್ಡಾಗಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮಾಡ್ತಾಯಿದ್ದಾರೆ. ಇದು ಪ್ರಾಥಮಿಕವಾಗಿ ನಾವೇನು ನೋಡ್ತೀವಿ ಅದರಿಂದ ಈ ಥರ ಕಂಡು ಬರುತ್ತೆ.